ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಕಲ್ಯಾಣಿಗೆ ಮೆಣಸಿನ ಪುಡಿ ಹಾಕಿರೋ ಕಾಫಿ ಮಾತ್ರ ಕುಡಿಸ್ದೆ, ಆದ್ರೆ ಅವಳು ನನಗೆ ವಿಷ ಕುಡಿಸೋಂತ ಕೆಲಸ ಮಾಡಿದ್ಲು. ಸಹಿಸ್ಕೊಳಕ್ಕಾಗದೆ ಇರೋಂಥ ನೋವು ಕೊಟ್ಲು ಅಪ್ಪ. ಅದು ಹಾಗಲ್ಲ ಕಣೋ. ಇನ್ನೇನು ಹೇಳ್ಬೇಡಪ್ಪ. ಒಂದು ಸಾರಿ ಪಾಸಿಟಿವ್ ಆಗಿ ಯೋಚನೆ ಮಾಡು, ಅವಳನ್ನ ಅರ್ಥ ಮಾಡ್ಕೋ. ನೀನು ನನ್ನ ಬಗ್ಗೆ ಯೋಚನೆ ಮಾಡುವಪ್ಪ, ದಾರಿಲಿ ಹೋಗೋರ ಬಗ್ಗೆ ಅಲ್ಲ. ಇನ್ಯಾವತ್ತು ಕಲ್ಯಾಣಿನ ವಹಿಸ್ಕೊಂಡು ಬರಬೇಡಪ್ಪ. ಅವಳಿಗೆ ಬೇಕಾಗಿರೋರು ನನಗೆ ಬೇಡದೇ ಇರೋರು. ನೀವ್ ಯಾವಾಗ ಬದಲಾಗ್ತಿರೋ ಆ ದೇವ್ರು ನಿಮ್ಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ. ಇಷ್ಟು ವರ್ಷದ ಹೊಟ್ಟೆ ಉರಿ ಕಲ್ಯಾಣಿ ಅನುಪಮನ ಕಣ್ಣೀರು ಭೂಮಿ ಬೀಳ್ತಾ ಇದ್ರೆ ಕಡಿಮೆ ಆಗ್ತಿದೆ. ಇದೆಲ್ಲ ಬರೀ ಆರಂಭ ಅಷ್ಟೇ. ಮುಂದೆ ಇದೆ ಮಾರಿ ಹಬ್ಬ. ಪಾಪ ಕಲ್ಯಾಣಿ, ಗಂಟ್ಲಲ್ಲಿ ಇನ್ನೂ ಕಡಿಮೆ ಆಗಿಲ್ಲ ಅಂತ ಕಾಣುತ್ತೆ. ಗೋದಾವರಿ, ಏನಮ್ಮ? ನನ್ಗೊಂದು ಹೆಲ್ಪ್ ಮಾಡ್ತೀಯಮ್ಮ? ಮಾಡ್ತೀನಿ. ಪಾಪ ಕಲ್ಯಾಣಿ ಅಕ್ಕನಿಗೆ ಗಂಟ್ಲು ಉರಿತಿದೆ ಅಂತ ಕಾಣಿಸುತ್ತೆ. ನಾನು ಹೋಗಿ ಸಕ್ಕರೆ ನೀರು ಕೊಟ್ಟು ಬರ್ತೀನಿ. ಅಷ್ಟರಲ್ಲಿ ಏನಾದ್ರೂ ದಮಯಂತಿ ಅತ್ತೆ ಈ ಕಡೆ ಏನಾದ್ರೂ ಬಂದ್ರೆ ನನಗ್ ಸಿಗ್ನಲ್ ಕೊಡ್ತೀಯಾ? ನಾನ್ ಸಿಗ್ನಲ್ ಕೊಟ್ರೆ ನೀನ್ ಹೋಗ್ತೀಯಾ ಅಂತಾಯ್ತು. ಹೌದಮ್ಮ, ನಾನ್ ಕಲ್ಯಾಣಿ ಅಕ್ಕನ ಜೊತೆ ಮಾತಾಡ್ತಿರೋದು ನೋಡಿದ್ರೆ ಅಕ್ಕನಿಗೆ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ, ಅದಕ್ಕೆ. ಸರಿ ಅಮ್ಮ, ನಾನ್ ನೋಡ್ಕೋತೀನಿ, ನೀನ್ ಹೋಗು. ಕಲ್ಯಾಣಿ, ಅಮ್ಮ ತಗೋ ಕಲ್ಯಾಣಿ, ಸಕ್ಕರೆ ಬೆರೆಸಿದ ನೀರು ಕುಡಿ, ಗಂಟ್ಲೂರಿ ಕಡಿಮೆ ಆಗುತ್ತೆ. ತಗೋ. ಈಗ ಹೇಗಿದೆ ಕಲ್ಯಾಣಿ? ಈಗ ಸ್ವಲ್ಪ ಬೆಟರ್ ಅಮ್ಮ. ಅಳ್ಬೇಡ ಕಲ್ಯಾಣಿ. ಶೌರ್ಯ ಈ ರೀತಿ ಬದಲಾಗ್ತಾನೆ ಅಂತ ನನ್ನ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನೀನು ಅಂದ್ರೆ ಆಗದಿರೋಷ್ಟು ಕೋಪನ್ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ನೀನ್ ಸ್ವಲ್ಪ ಹುಷಾರಾಗಿರು ಕಲ್ಯಾಣಿ. ಅದು ನನ್ ಮೇಲಿರೋ ಕೋಪ ಅಲ್ಲಮ್ಮ, ಸಂಪದ ಮೇಲಿರೋ ಪ್ರೀತಿ. ಸಂಪದ ಅವ್ರಿಗೆ ಮೋಸ ಮಾಡಿದಾಳೆ ಅನ್ನೋ ವಿಷಯನ ಇನ್ನೂ ಅವರಿಂದ ಜೀರ್ಣಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಅದಕ್ಕೇನೇನೋ ಆಫೀಸರ್ ನನ್ ಮೇಲೆ ಎಷ್ಟೇ ಕೋಪ ತೋರಿಸಿದ್ರು ನನಗೆ ಅವನ ಮೇಲೆ ಕೋಪ ಬರ್ತಿಲ್ಲ, ಕರುಣೆ ಬರ್ತಿದೆ. ಆಫೀಸರ್ ಜಾಗದಲ್ಲಿ ನಾನಿದ್ದಿದ್ರು ನಾನು ಹಾಗೆ ಮಾಡ್ತಿದ್ನೋ ಏನೋ. ಅಯ್ಯೋ, ದಮಯಂತಿ ಅತ್ತೆ ಬರ್ತಾ ಇದ್ದಾರೆ. ದಮಯಂತಿ ಅತ್ತೆ, ಬ್ಯುಸಿ ಆಗಿದ್ದೀರಾ? ಯಾಕೆ, ಏನಾಯ್ತು? ನನ್ನಿಂದ ಏನಾದ್ರೂ ಕೆಲಸ ಇತ್ತಾ? ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಕಲ್ಯಾಣಿ, ಅಳ್ಬೇಡಮ್ಮ. ನಾವ್ ಏನ್ ಮಾಡಿದ್ರೆ ಶೌರ್ಯನಿಗೆ ನಮ್ಮ ಮೇಲೆ ಕೋಪ ಕಡಿಮೆ ಆಗುತ್ತೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಶೌರ್ಯ ಮೊದ್ಲಿನ ಹಾಗೆ ಬದಲಾಗ್ಬಿಟ್ರೆ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ಅಷ್ಟಕ್ಕೂ ಈ ಪರಿಸ್ಥಿತಿ ಕಾರಣ ಸಂಪದ ಅಮ್ಮ.
ಆಫೀಸರ್ಗೆ ನಮ್ಮ ಮೇಲಿರೋ ಕೋಪ ಕಡಿಮೆ ಆಗ್ಬೇಕು ಅಂದ್ರೆ ನಮಗಿರೋದು ಒಂದೇ ದಾರಿ. ಸಂಪದನ ಹೇಗಾದ್ರೂ ಹುಡುಕಿ ಆಫೀಸರ್ ಮುಂದೆ ನಿಲ್ಲಿಸ್ಬೇಕು. ಸಂಪದ ಬಾಯಿಂದಾನೆ ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳಿಸ್ಬೇಕು. ನಾವ್ ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ಕೊಳ್ಬೇಕು. ಆಗ ಆಫೀಸರ್ಗೆ ನಮ್ಮ ಮೇಲಿರೋ ಕೋಪ ಹೋಗತ್ತೆ. ಏನ್ ಆ ಕೆಲ್ಸ ಅಂತ ಹೇಳು. ನನ್ಗೆ ಬೋರ್ ಆಗ್ತಿದೆ. ಕಳ್ಳ ಪೊಲೀಸ್ ಆಟ ಆಡೋಣವಾ? ನನಗಷ್ಟು ತಾಳ್ಮೆ ಇಲ್ಲ. ನಿಮ್ಮ ಅಪ್ಪನ ಜೊತೆನೋ ನಿಮ್ಮ ಅಮ್ಮನ ಜೊತೆನೋ ಆ ಅನುಪಮನ್ ಜೊತೆನೋ ಆಡ್ಕೋ. ಸುಮ್ನೆ ಕೂತ್ಕೊಂಡು ಯಾವ್ದೋ ಮೂಲೆಯಲ್ಲಿ ಅಳ್ತಿರ್ತಾರೆ. ಅಳೋದು ಅಂತಿದಂಗೆ ನೆನ್ಪಾಯ್ತು. ಈ ಕಲ್ಯಾಣಿ ಎಲ್ಲೂ ಕಾಣಿಸ್ತಿಲ್ವಲ್ಲ? ಎಲ್ಲೂ ಇಲ್ಲ ಅಂದ್ರೆ ಒಂದ್ ವೇಳೆ ಆ ಅನುಪಮನ ನೋಡಕ್ ಹೋಗಿದಾಳ ಏನು? ಏನತ್ತೆ ಆ ಕಡೆ ಹೋಗ್ತಿದ್ಯಾ? ನನ್ ಜೊತೆ ಆಟ ಆಡಲ್ವಾ? ಏನೋ ವಿಚಿತ್ರವಾಗಿದೆ. ಪಾರ್ವತಿ ವಿನಾಯಕನ್ನ ಕಾವಲುಗಿಟ್ಟ ಹಾಗೆ ಅನುಪಮ ಇವಳನ್ನ ಕಾವಲುಗಿಟ್ಟಿದಳ. ಅತ್ತೆ ಅತ್ತೆ, ಒಬ್ಳೇ ಅಳ್ತಾ ಇದ್ದಾಳ? ಅಳ್ಳಿ ಅಳ್ಳಿ. ಈ ಸಕ್ಕರೆ ನೀರನ್ನ ಯಾರು ಕೊಟ್ಟೋರು? ಸಕ್ಕರೆ ನೀರು ಕುಡಿದ್ರೆ ಉರಿ ಕಮ್ಮಿ ಆಗತ್ತೆ ಅನ್ನೋ ಬುದ್ಧಿ ನಿನಗಿಲ್ಲ. ಹೇಳು, ಅನುಪಮ ಕೊಟ್ಲಾ ಇಲ್ಲ ನಿಮ್ಮ ಅಜ್ಜಿ ಕೊಟ್ಲಾ? ಅತ್ತೆ ಗ್ಲಾಸ್ ಕೊಡು. ಇದನ್ನ ನಾನು ಹಿಡ್ಕೋತೀನಿ. ನನ್ ಸಕ್ಕರೆ ನೀರು ಕುಡ್ದೆ ಅಂತ ಅಮ್ಮಂಗ್ ಗೊತ್ತಾದ್ರೆ ಅಮ್ಮ ನನಗ್ ಹೊಡಿತಾರೆ. ಹೋಗಿ ವಾಶ್ ಮಾಡ್ಬೇಕು. ಹೌದು, ನಿಮ್ಮನೇಲಿ ಕೂತ್ಕೊಂಡು ಕುಡಿಯೋದನ್ನ ಬಿಟ್ಟು ಗೋಡೆ ದಾಟಿ ನಮ್ಮನೆಗೆ ಯಾಕೆ ಬಂದೆ? ನನಗೆ ಲೆಫ್ಟ್ಗೂ ರೈಟಿಗೂ ವ್ಯತ್ಯಾಸ ಗೊತ್ತಿಲ್ಲ ಅತ್ತೆ. ಲೆಫ್ಟ್ ಅಲ್ಲಿರೋ ನಮ್ಮ ಮನೆ ಅನ್ನೋ ವಿಷಯನೂ ಮರ್ತೋಗಿದ್ದೀನಿ. ರೈಟ್ ಮನೆ ಒಳಗಡೆ ಬಂದ್ಬಿಟ್ಟೆ, ಸಾರಿ. ಏನೋ ವಿಚಿತ್ರವಾಗಿದೆಯೇ. ತಪ್ಪು ಮಾಡಿರೋನು ಏನೋ ಒಂದು ಮಿಸ್ಟೇಕ್ ಮಾಡ್ತಾನೆ. ಯಾವುದೇ ಚಿಕ್ಕ ಕ್ಲೂ ಸಿಕ್ಕಿದ್ರು ಕೂಡ ಬಿಡ್ಲೇಬೇಡಿ. ಕರೆಕ್ಟಾಗಿ ಪೂರ್ತಿಯಾಗಿ ಹುಡುಕಿ. ಚೆಕ್ ಮಾಡಿದ್ವಿ ಸರ್, ಎಲ್ಲ ಹೋಟೆಲ್ಸ್ನು ಅಲರ್ಟ್ ಮಾಡಿದೀವಿ, ಯಾವ ಕ್ಲೂನು ಸಿಗ್ಲಿಲ್ಲ. ಲುಕ್, ಅವ್ರ ಹತ್ರ ಹೆಚ್ಚು ಹಣ ಇಲ್ಲ. ಸೊ ಅವರು ದೊಡ್ಡ ಹೋಟೆಲ್ಸ್ ಅಲ್ಲಿ, ಲಾಡ್ಜಸ್ ಅಲ್ಲಿ ಇರೋದಿಲ್ಲ. ಚಿಕ್ಕ ಮನೆಗಳಿಗೆ ಶಿಫ್ಟ್ ಆಗ್ತಾರೆ. ನೀವು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಚೆಕ್ ಮಾಡಿ. ಎಸ್ ಸರ್. ಕನ್ಫರ್ಮ್ ಆಗಿ ಕಲ್ಯಾಣಿನೇ ಇನ್ಫಾರ್ಮೇಶನ್ ಲೀಕ್ ಮಾಡಿರ್ತಾಳೆ.
ಫೋನ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ. ಎಸ್, ಫೋನ್ ಎಲ್ಲಿಟ್ಟಿರ್ತಾಳೆ? ಫೋನ್ ಅಲ್ಲಿಲ್ಲ ಆಫೀಸರ್, ನನ್ನ ಹತ್ರ ಇದೆ. ತಗೋ ತಗೋ, ನನ್ ಮೇಲೆ ನಿಂಗಿನ್ನೂ ಅನುಮಾನ ಹೋಗಿಲ್ಲ ಅಲ್ವಾ? ತಗೋ. ಕಾಲ್ ಹಿಸ್ಟ್ರಿನ ಕ್ಲಿಯರ್ ಮಾಡಿದ್ಯಾ ಅಲ್ವಾ? ನನಗೆ ಗೊತ್ತು, ಹೈದರಾಬಾದಲ್ಲಿರೋ ಸಂಪದ ಅವರು ನಮ್ಮವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾರಣ ನೀನೇ ಅಂತ. ನೀನೇ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ? ಹಲೋ ಆಫೀಸರ್, ನಾನ್ಯಾಕೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ? ಅಂಡ್ ಒನ್ ಮೋರ್ ಥಿಂಗ್, ನಿಜವಾಗ್ಲೂ ನಿನ್ ಮೊದಲು ಮುದ್ದಿನ ಹೆಂಡತಿ ಸಂಪದ ಮುಂಬೈಲಿದ್ದಾಳೋ ಹೈದರಾಬಾದಲ್ಲಿದ್ದಾಳೋ ನನ್ಗೇನು ಗೊತ್ತಿಲ್ಲ. ಗೊತ್ತಿದ್ರೆ ಇಷ್ಟೊತ್ತಿಗೆ ನಿನ್ ಕಾಲಿಗೆ ಬೀಳ್ಸಿ ನಿಜ ಏನೋ ನಡೆದಿದ್ದೇನೋ ಹೇಳಿಸ್ತಿದ್ದೆ. ಓ ಹೌದಾ? ಹಾಗಾದ್ರೆ ಮಿಸ್ ಆದ್ರು ಅಂತ ನೀನ್ ಬೇಜಾರು ಮಾಡ್ಕೋಬೇಡ. ನಾನು ಸಂಪದಾನ ಹಿಡಿತೀನಿ. ನಿನ್ನ ಅವಳನ್ನ ಪಕ್ಕದಲ್ಲಿ ನಿಲ್ಸಿ ನಿಜ ಏನು ಅಂತ ನಿಮ್ಮಿಬ್ಬರು ಬಾಯಿಂದಾನೆ ಕಕ್ಕಿಸ್ತೇನೆ. ಆಗೇನಾದ್ರೂ ಸಂಪದ ನಿನ್ ಹೆಸರನ್ನ ಹೇಳಿದ್ರೆ ನಿನ್ನ ದೇವರು ಕೂಡ ಕಾಪಾಡೋಕಾಗಲ್ಲ. ಸಂಪದ ಅವ್ರು ಸಿಗಬಾರ್ದು ಅಂತ ಪೂಜೆನೇ ಮಾಡ್ತೀಯೋ ಹೋಮಾನೇ ಮಾಡ್ತೀಯೋ ಮಾಡ್ಕೋ. ಹೇ ಕಂದ, ನಿಮ್ಮಪ್ಪಂಗೆ ನನ್ನ ಮೇಲೆ ಕೋಪ ದಿನಕ್ಕೆ ಜಾಸ್ತಿನೇ ಆಗ್ತಿದೆ. ಅಷ್ಟಕ್ಕೂ ನಿಮ್ಮಪ್ಪ ಹೀಗಾಗೋದಕ್ಕೆ, ಈ ಮನೆ ಹೀಗಾಗೋದಕ್ಕೆ ಕಾರಣ ನಿಮ್ಮಮ್ಮ ಮಾಡಿರೋ ಮೋಸ. ನಿಮ್ಮಮ್ಮನ ಅಷ್ಟೆಲ್ಲ ಪ್ರೀತಿಸ್ತಾ ನಿಮ್ಮಪ್ಪ, ಅಷ್ಟಕ್ಕೂ ನಿಮ್ಮಮ್ಮ ಹೆಣ್ಣೇನ ಅನ್ನಿಸ್ತಿದೆ. ತಾಳಿ ಕಟ್ಟಿ ಜೀವಕ್ ಜೀವ ಅನ್ನೋ ಹಾಗೆ ನೋಡ್ಕೊಳ್ಳೋ ಗಂಡನ್ನ 9 ತಿಂಗಳು ಹೆತ್ತು ನಿನ್ನ ಬಿಟ್ಟು ಹೊರಟು ಹೋದ್ಲು. ಕಡಿ ಪಕ್ಷ ನೀನ್ ಹೇಗಿದ್ಯೋ ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ನಿಮ್ಮಮ್ಮ ಮಾಡ್ಲಿಲ್ಲ. ನಿಮ್ಮಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಂದ. ನಾನು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೋತೀನಿ. ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ನಿನಗೆ ಹೆತ್ತ ತಾಯಿ ಪ್ರೀತಿನ ಹತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೂಡ. ಹೆತ್ತ ತಾಯಿ ಪ್ರೀತಿ ದೂರ ಆದ್ರೆ ಆ ನೋವು ಹೇಗಿರುತ್ತೆ ಅಂತ ನನಗ್ ಗೊತ್ತಿರೋದಕ್ಕೆ ಇಲ್ಲಿಗೆ ಬಂದ್ಮೇಲೆ ಇಷ್ಟೆಲ್ಲ ಪ್ರೀತಿ ಹಂಚಿರೋ ಕುಟುಂಬನ, ತಂದೆ ತಾಯಿ ಪ್ರೀತಿನ ದೂರ ಮಾಡ್ಕೊಂಡು ನಮ್ಮಪ್ಪ ಎಷ್ಟು ನೋವು ಪಡ್ತಿದಾರೋ ಅರ್ಥ ಆಗ್ತಿದೆ. ನಿನಗೆ ಅಂತ ನೋವು ಬರೋದಕ್ ಬಿಡಲ್ಲ ಕಂದ. ನಿನಗ್ ಮಾತ್ ಬರೋದಕ್ಕೂ ಮೊದಲು ನಿನ್ನ ನಿಮ್ಮಮ್ಮನ ಮಡಲಿಗೆ ಹಾಕ್ತೀನಿ. ತಾಯಿ ಮಗು ಬಂದ ಎಷ್ಟು ದೊಡ್ಡದೋ ನಿಮ್ಮಮ್ಮನಿಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಆ ದಿನ ಖಂಡಿತ ಬರುತ್ತೆ ಕಂದ. ನಿಮ್ಮಮ್ಮ ಹೈದರಾಬಾದಲ್ಲಿದ್ದಾಳೆ ಅಂತ ನಿಮ್ಮಪ್ಪ ಹೇಳ್ದ ಅಲ್ವಾ? ಅಲ್ಲಿ ನನ್ನ ಫ್ರೆಂಡ್ಸ್ ಯಾರಿದಾರೋ ತಿಳ್ಕೊತೀನಿ. ಅವ್ರ ಮುಖಾಂತರ ನಿಮ್ಮಮ್ಮನ್ನ ನಿಮ್ಮಪ್ಪನ್ಗಿಂತ ಮೊದಲು ನಾನೇ ಕಂಡು ಹಿಡಿತೀನಿ. ಹಾ ವಾಸು ಸರ್, ನಾನೊಂದು ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೋ. ಓಕೆ ಸರ್. 9849. ಹೆಸರು ಕಲ್ಯಾಣಿ. ಈ ನಂಬರಿಂದ ಬರೋ ಹೋಗೋ ಕಾಲ್ಸ್ಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆ ಸರ್. ಸೋಪ್ ಎಲ್ಲಿಟ್ಟು ನಾನು ಏನೋ
ಮತ್ತೆ ಸಂಪದ ಕಾಲ್ ಮಾಡ್ತಿದ್ಯಾ? ಹೌದು ಮಾಡ್ದೆ. ಅವಳು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ನನಗೆ ಕೋಪ ನೆತ್ತಿಗೇರಿದೆ. ಅದಕ್ಕೆ ಕಾಲ್ ಮಾಡ್ದೆ. ಆದ್ರೆ ಏನ್ ಲಾಭ? ಇನ್ನೂ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ಕಲ್ಯಾಣಿ, ನೀನು ಸಂಪದ ಸೇರ್ಕೊಂಡು ಆಡೋ ಗೇಮ್ಗೆ ನಾನ್ ಚೆಕ್ ಇಡ್ತೀನಿ. ಹೋಗ್ಬೇಕಾಗಿರೋದು ನಾವಲ್ಲ, ನೀವು. ಈ ಮನೆ ಹಿರಿಯರಾದ ಶಿವ ಪಾರ್ವತಿ ಅವರೇ. ಈ ಮನೇಲೇ ಇರ್ತೀವಿ. ಈ ಮನೆ ಬಿಟ್ಟು ಹೋಗಲ್ಲ ಅನ್ನೋರು ಯಾರಾದ್ರೂ ಇದ್ರೆ ನನ್ನ ಮಗನ್ನ ದಾಟ್ಕೊಂಡು ಹೋಗಿ. ಆಗ ಎಲ್ರೂ ಈ ಮನೇಲೇ ಇರ್ಬೋದು. ನಾನು ಆವೇಶದಲ್ಲಿ ನಿರ್ಧಾರ ತಗೊಂಡಿಲ್ಲ, ಯೋಚನೆ ಮಾಡೋ ನಿರ್ಧಾರ ತಗೊಂಡಿದ್ದೀನಿ. ನನ್ನ ನಿರ್ಧಾರಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಕಲ್ಯಾಣಿ ಮೇಲಾಣೆ, ಕಲ್ಯಾಣಿ ಮೇಲಾಣೆ. ಈ ಗೋಡೆ ಹೀಗೆ ಇರುತ್ತೆ. ಕುಡಿ ಅಂದೆ ತಾನೆ? ಕಲ್ಯಾಣಿ ಬಗ್ಗೆ ಯೋಚನೆ ಮಾಡ್ತಿದೀಯ ಪಾರ್ವತಿ? ಹೌದು ರೀ. ಕಲ್ಯಾಣಿಗೆ ಮದ್ವೆ ಮಾಡಿದ್ರೆ ನನ್ನ ಕಣ್ಣು ಮುಂದೆನೆ ಸಂತೋಷವಾಗಿರ್ತಾಳೆ ಅಂತ ಆಸೆ ಪಟ್ಟೆ. ಅವಸರ ಪಟ್ಟು ತಪ್ಪು ಮಾಡಿದೆ. ಆ ಸಿದ್ದು ಜೊತೆಗೆ ಮದ್ವೆಗೆ ಒಪ್ಕೊಂಡು ತಪ್ಪು ಮಾಡಿದೆ. ಇವತ್ತು ಕಣ್ಣು ಮುಂದೆ ಮೊಮ್ಮಗಳು ನೋವು ಅನುಭವಿಸ್ತಿದ್ರು. ಕನಿಷ್ಠ ಕಣ್ಣೀರು ಒರೆಸಿ ಸಮಾಧಾನ ಮಾಡೋದಕ್ಕೂ ಆಗ್ತಿಲ್ಲ. ದಿನದಿಂದ ದಿನಕ್ಕೆ ಶೌರ್ಯ ಕಲ್ಯಾಣಿ ಮೇಲೆ ದೌರ್ಜನ್ಯ ಜಾಸ್ತಿ ಮಾಡ್ತಿದ್ದಾನೆ, ನೋವು ಕೊಡ್ತಿದ್ದಾನೆ. ಅವನು ಕಲ್ಯಾಣಿಗೆ ಗಂಡ ಆಗಿರೋ ವಿಷಯನ ಮರ್ತು ಹೋಗಿ ಪೊಲೀಸರು ಕಳ್ಳರಿಗೆ ಶಿಕ್ಷೆ ಕೊಟ್ಟ ಹಾಗೆ ಶಿಕ್ಷೆ ಕೊಡ್ತಿದ್ದಾನೆ. ನನಗೂ ಕೂಡ ನೋವಾಗ್ತಿದೆ ಪಾರ್ವತಿ. ಇಷ್ಟು ಚಿಕ್ಕ ವಯಸ್ಸಿಗೆ ಕಲ್ಯಾಣಿಗೆ ಆ ದೇವರು ಎಷ್ಟೊಂದು ಕಷ್ಟ ಕೊಡ್ತಿದ್ದಾನೆ. ದೇವರು ಕಲ್ಯಾಣಿ ಜೊತೆಲಿದ್ದಕ್ಕೆ ಸಿದ್ದು ಜೊತೆ ಮದ್ವೆ ಆಗ್ಲಿಲ್ಲ ರೀ. ಶೌರ್ಯ ಬದಲಾಗಬೇಕು ಅಂದ್ರೆ ಏನಾದ್ರೂ ಮಾಡ್ಬೇಕು ರೀ. ಒಂದ್ ಕೆಲ್ಸ ಮಾಡೋಣವರಿ. ಅದೇನ್ ಪಾರ್ವತಿ? ಪಂಚಾಯಿತಿ ಮುಖ್ಯಸ್ಥರನ್ನ ಕರೆಸಿ ಅವ್ರ ಮುಂದೆ ಕಲ್ಯಾಣಿನ ಶೌರ್ಯನ ನಿಲ್ಸೋಣ. ಅವ್ರ ಮುಂದೆ ಶೌರ್ಯನ ನ್ಯಾಯ ಕೇಳೋಣ. ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವ್ರಿಗೆ ದೂರ್ ಕೊಡೋಣವಾ? ಎರಡೂ ಮಾಡಕ್ಕಾಗಲ್ಲ ಪಾರ್ವತಿ. ಪಂಚಾಯಿತಿಲಿ ಮುಖ್ಯಸ್ಥರು ಯಾರು? ಈ ಊರಲ್ಲಿರೋ 4 ಜನ ಶ್ರೀಮಂತರು. ಅವರಿಗೆ ನಾವು ಎಷ್ಟೇ ಹೇಳಿದ್ರು ಅಷ್ಟೇ. ಅವ್ರಗಳ ಎದುರಿಗೆ ನಮ್ಮ ಮನೆ ಮರ್ಯಾದನ್ನ ಕಳ್ಕೊಳ್ಳೋಣ ಅಂತೀಯಾ? ಅವ್ರಗಳ ಮುಂದೆ ನಮ್ಮ ಮನೆ ಗುಟ್ಟನ್ನ ಬಿಚ್ಚಿಟ್ರೆ ನಾವು ಚಿಕ್ಕವರಾಗ್ಬಿಡ್ತೀವಿ. ಊರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ನೀನ್ ಹೇಳ್ದಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡೋಣ ಅಂದ್ರೆ ನಿನ್ ಮೊಮ್ಮಗನೇ ದೊಡ್ಡ ಪೊಲೀಸ್ ಆಫೀಸರ್. ನಾವೇ ಹೋಗಿ ನಮ್ಮನೆಯವ್ರ ಮೇಲೆ ದೂರು ಕೊಟ್ರೆ ಆ ಕ್ಷಣನೇ ನಮ್ಮ ಮಾನ ಮರ್ಯಾದೆನೆಲ್ಲ ನಮ್ಮ ಕೈಯಾರೆ ನಾವೇ ಬಿದಿ ಪಾಲ್ ಮಾಡ್ದಾಗತ್ತೆ ಪಾರ್ವತಿ. ಶೌರ್ಯ ಕೂಡ ನಮ್ಮ ಮೊಮ್ಮಗನೇ. ತಪ್ಪು ಮಾಡಿರಬಹುದು, ಆದರೆ ತಪ್ಪು ಹೆಜ್ಜೆ ಹಿಡಿದವರು ಹಾಗೆ ದೊಡ್ಡವರಾಗಿ ನಾವೇ ತಾನೇ ನೋಡ್ಕೋಬೇಕಾಗಿರೋದು. ನಿಜ ರೀ. ನಿಮ್ ಹಾಗೆ ನಾನು ಯೋಚನೆ ಮಾಡಕ್ಕಾಗ್ಲಿಲ್ಲ. ಕಲ್ಯಾಣಿ ಕಣ್ಣಲ್ಲಿ ಕಣ್ಣೀರ್ ನೋಡ್ತಿದ್ದ ಹಾಗೆ ಕೋಪದಲ್ಲಿ ನಿರ್ಧಾರ ತಗೊಳಕ್ ಹೊರಟಿದ್ದೆ. ಆ ದೇವರು ಕೂಡ ನೋವನ್ನ ಸಹಿಸ್ಕೊಳ್ಳೋರ್ಗೆ ಜಾಸ್ತಿ ನೋವು ಕೊಡ್ತಾನೆ ಅನ್ಸುತ್ತೆ. ಈ ಮನೆಗೆ ಕಾಲಿಟ್ಟು ಕೂಡ್ಲೆ ಅನುಪಮ ತನ್ನೆಲ್ಲ ಕಷ್ಟ ಸರಿ ಹೋಗುತ್ತೆ ಅನ್ಕೊಂಡ್ಲು. ಆದ್ರೆ ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೇನೆ ಅನುಪಮಗೆ ಕಷ್ಟಗಳು ಶುರುವಾಯಿತು.
18 ವರ್ಷ ಕಲ್ಯಾಣಿ ಅವರ ಅಪ್ಪ ಅಮ್ಮನ ಹತ್ರ ಸಂತೋಷವಾಗಿ ಬೆಳೆದ್ಲು. ನಮ್ಮ ಮನೆಗೆ ಬಂದ ದಿನದಿಂದ ಕಲ್ಯಾಣಿ ಕೂಡ ಕಷ್ಟಗಳು ಶುರುವಾಯಿತು. ಅವರಿಬ್ಬರ ಬಗ್ಗೆ ಯೋಚನೆ ಮಾಡ್ತಿದ್ರೆ ದುಃಖ ತಡೆಯಕ್ಕಾಗ್ತಿಲ್ಲ ರೀ. ನಾನು ಯಾಕೆ ಹೀಗಾಗ್ತಿದ್ದೀನಿ? ನಾನು ಹೀಗೆ ನೋವು ಅನ್ಭವಿಸ್ಬಾರ್ದು. ನಾನು ನೊಂದ್ಕೊಳ್ಳೋದನ್ನ ಅನುಪಮ ನೋಡಿದ್ರೆ ಅವಳು ಕೂಡ ಬೇಜಾರು ಮಾಡ್ಕೋತಾಳೆ. ಅನುಪಮ ಬೇಜಾರು ಮಾಡ್ಕೊಂಡ್ರೆ ಕಲ್ಯಾಣಿ ತಡ್ಕೊಳ್ಳಲ್ಲ. ಎಲ್ರು ಕಲ್ಯಾಣಿನ ಚಿಕ್ಕ ಹುಡುಗಿ ಅಂತಿದ್ದೀವಿ. ಅವಳು ವಯಸ್ಸಲ್ಲಿ ಮಾತ್ರ ಚಿಕ್ಕ ಹುಡುಗಿ. ನೋವನ್ನ ಸಹಿಸ್ಕೊಳ್ಳೋದ್ರಲ್ಲಿ ಅವಳು ಭೂದೇವಿರಿ. ಅವಳು ಅನುಪಮಗೋಸ್ಕರ ನಮ್ಮನೆ ಮರ್ಯಾದೆಗೋಸ್ಕರ ಎಷ್ಟೇ ಕಷ್ಟಗಳನ್ನು ಎದುರಿಸೋದಕ್ಕೂ ಸಿದ್ಧವಾಗಿದ್ದಾಳೆ ರೀ. ನಿಜನೇ ಪಾರ್ವತಿ, ಎಷ್ಟೇ ಆದರೂ ಕಲ್ಯಾಣಿ ನಿನ್ ಮೊಮ್ಮಗಳೇ ಅಲ್ವಾ? ಅದಕ್ಕೆ ಅಷ್ಟು ಧೈರ್ಯವಾಗಿ ಹಠವಾದಿ ಆಗಿದ್ರು ತಡ್ಕೊಂಡು ನಿಂತಿದ್ದಾಳೆ ಪಾರ್ವತಿ.